Hi guys, welcome back to Deepadi Vlogs. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡಲೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅಕ್ಕಿ ರೊಟ್ಟಿ ಜೊತೆ ಇದು ತುಂಬ ಒಳ್ಳೆ ಕಾಂಬಿನೇಷನ್. ಒಂದ್ಸಲ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಾಗುತ್ತೆ ಅಂತ ನೋಡಿ. ಕಡಲೆನ 2ರಿಂದ 3 ದಿನ ಸಣ್ಣಕ್ಕೆ ಹೆಚ್ಚಿ, ನಿಮಗೆ ಪಲ್ಯಕ್ಕೆ ಬೇಕಾದರೆ ಪಲ್ಯಕ್ಕೆ, ಸಾಂಬಾರಿಗೆ ಬೇಕಾದರೆ ಸಾಂಬಾರಿಗೆ ಸಣ್ಣಕ್ಕೆ ಹೆಚ್ಚಿ 2ರಿಂದ 3 ದಿನ ನೆನೆಸಿಡಬೇಕು. ಕಡಲೆನ 3ನೇ ದಿನ ಚೆನ್ನಾಗಿ 2ರಿಂದ 3 ಸಲ ತೊಳಿಬೇಕು. ತೊಳೆದು ಪಾತ್ರೆಯಲ್ಲಿ ಬೇಯಕ್ಕಿಡಬೇಕು. ಪಲ್ಯಕ್ಕೆ ನೆನೆಸಿಟ್ಟಿರೋ ಹೆಸರು ಕಾಳು ಅಥವಾ ಕಡಲೆಕಾಳು ಅಥವಾ ಬೇರೆ ಯಾವ ಕಾಳು ಬೇಕಾದ್ರೂ ಸೇರಿಸ್ಬೋದು. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಸಿಮೆಣಸು, ಬೆಳ್ಳುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಚೆನ್ನಾಗಿ ಬೆಂದ ನಂತರ ಕುಚ್ಚಿ ಬಸ್ತಿಟ್ಟಿರೋಂಥ ಕಡಲೆನ ಇದಕ್ಕೆ ಹಾಕಬೇಕು. ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಕೊಬ್ಬರಿ ತುರಿ, ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸಿ ಮಾಡಿ ಬೇಯಿಸ್ಕೊಂಡಿರೋಂಥ ಈ ಕಡಲೆ ಪಲ್ಯಕ್ಕೆ ಆ್ಯಡ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಚಿಯಾದ ಕಡಲೆ ಪಲ್ಯ ರೆಡಿ. ಒಂದ್ಸಲ ನಿಮ್ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ. ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗುತ್ತೆ.